ತಿರುಗಿಸಿ ಹೋದರೂ ಕೂಡ ಆ ಒಂದು ಸಲ ತಿರುಗಿಸಿದರ ಸಂಸ್ಕಾರದಿಂದ ಅದು ಪುನಃ ತಿರುಗ್ತಾನೆ ಇರ್ತದೆ. ಅವನು ಮತ್ತೆ ಪುನಃ ತಿರುಗಿಸದೇ ಇದ್ರೂ ಕೂಡ ಅದು ಸ್ವಲ್ಪ ಹೊತ್ತು ತಿರುಗ್ತಾನೆ ಇರ್ತದಲ್ಲ. ಹಾಗೆ ಅಭಿಮಾನ ಇಲ್ಲದೇ ಇದ್ರೂ ಕೂಡ ಅದರ ಸಂಸ್ಕಾರದಿಂದ ದೇಹ ಸಂಚಾರ ಮಾಡ್ತಾ ಇರ್ತದೆ. ಜೀವನ್ಮುಕ್ತರಲ್ಲಾಗುವಾಗ ಅವಿದ್ಯಾ ಸಂಸ್ಕಾರ, ಪ್ರಕೃತ ಭಗವಂತನ ಅವತಾರದಲ್ಲಾಗುವಾಗ ಮಾಯೆಯ ಸಂಸ್ಕಾರ ಅಂತ ಹೀಗೆ ಹೇಳ್ತಾರೆ ಅವರು. ಜೀವನ್ಮುಕ್ತರಲ್ಲಿ ಅವಿದ್ಯಾ ಹೋದರೂ ಕೂಡ ಆ ವಿದ್ಯಾ ಸಂಸ್ಕಾರ ಉಳ್ಕೊಂಡಿರ್ತದೆ ಹೇಗೋ, ಹಾಗೆ ಪ್ರಕೃತಿಯಲ್ಲಿ ಭಗವಂತನ ಅವತಾರಗಳಲ್ಲಿ ಮಾಯೆಯ ಸಂಸ್ಕಾರ, ಅದೇ ಅಭಿಮಾನ ಸಂಸ್ಕಾರ. ಆ ಮಾಯೆಯ ಸಂಸ್ಕಾರ ಅಂತಂದ್ರೆ ಲೀಲೇಚ್ಛಾ ಸಂಸ್ಕಾರ ಅಂತ ಕೆಲವು ವ್ಯಾಖ್ಯಾನಕಾರರು. ಲೀಲೇಚ್ಛಾ ಸಂಸ್ಕಾರ ಅಂತೆ ಅದು ಇರುತ್ತೆ. ಅವನು ಅಭಿಮಾನವನ್ನು ಬಿಟ್ಟಿದ್ರೂ ಕೂಡ ಆ ಸಂಸ್ಕಾರ ಇರುತ್ತೆ ಅಂತ ಹೀಗೆಲ್ಲ ಕಲ್ಪನೆ ಮಾಡಿದ್ದಾರೆ. ಇದಕ್ಕೇನು ಪ್ರಮಾಣ ಏನಿಲ್ಲ, ಸುಮ್ಮನೆ ಅವರು ಕಲ್ಪನೆ ಮಾಡಿ ಹೇಳಿರೋದು. ಕೆಲವರು ಯೋಗ ಮಾಯಾವಸಾನಯ ಅನ್ನೋ ಪಾಠ ಇಟ್ಕೊಂಡಿದ್ದಾರೆ. ಜಗತೀಂ ಅಭಿಮಾನಾಭಾಸೇನ ಚಂಕ್ರಮಮಾಣ ಅಂತಿದೆ. ಋಷಭಸ್ಯ ಯೋಗ ಮಾಯಾವಸಾನೋ ದೇಹ ಇಮಾಮ್ ಅಂತಿದೆಲ್ಲ, ಅಲ್ಲಿ ಯೋಗ ಮಾಯಾವಸಾನಯ ಅಂತ ಆ ರೀತಿ ಪಾಠ ಇಟ್ಟುಕೊಂಡು ಯೋಗ ಮಾಯೆ ಅಂದ್ರೆ ಯೋಗ ಸಾಮರ್ಥ್ಯ, ಅದರ ಅವಸಾನ ಅಂದ್ರೆ ಪರಾಕಾಷ್ಠೆ, ಅಂತಹ ಯೋಗ ಸಾಮರ್ಥ್ಯವುಳ್ಳ ಶರೀರ ಸಂಚಾರ ಮಾಡಿತು ಅಂತ ಹೀಗೆ ಆ ಶ್ಲೋಕಕ್ಕೆ, ಈ ಗದ್ಯಕ್ಕೆ ಆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಆ ನಾವು ಹೇಳಿದ ಹಾಗೆ ಭಗವಂತ ಬೇರೆ ಅಲ್ಲ, ಅವನ ಶರೀರ ಬೇರೆ ಅಲ್ಲ. ಅದು ಚಿನ್ಮಯವಾದ ದೇಹ. ದೇಹಕ್ಕೂ ಕೂಡ ಯೋಗ ಸಾಮರ್ಥ್ಯ ಇದ್ದೇ ಇರ್ತದೆ. ಅದು ಜಡವಾದ ಶರೀರ ಅಲ್ಲ. ಅವನ ಮನಸ್ಸು ಕೂಡ ಜಡ ಅಲ್ಲ, ಅದು ಅವನಿಗಿಂತ ಅಭಿನ್ನವಾದದ್ದೇ. ಹಾಗಾಗಿ ಅಭಿಮಾನಾಭಾಸ ಅಂದ್ರೆ ಅಭಿ ಅಂದ್ರೆ ಬ್ರಹ್ಮಾಂಡದ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲಿ, ಮಾನ ಅಂದ್ರೆ ಜ್ಞಾನ, ಅದರ ಆಭಾಸ ಅಂದ್ರೆ ಪ್ರಕಾಶ. ಅಭಿಮಾನಾಭಾಸ ಅನ್ನೋ ಶಬ್ದಕ್ಕೆ ಎಲ್ಲ ಕಡೆ ಕಾಣಬಲ್ಲಂತಹ ಜ್ಞಾನ ಪ್ರಕಾಶ ಸ್ವರೂಪವಾದ ಮನಸ್ಸಿನಿಂದ ಅಂತ ಅರ್ಥ. ಇದನ್ನ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ. ಅಭಿಮಾನಾಭಾಸೇನ ಅಭಿತೋ ಜ್ಞಾನ ಪ್ರಕಾಶೇನ ಅಂತ ಅರ್ಥ. ಆ ಅರ್ಥ ಹೇಗೆ ಬರುತ್ತೆ? ಅಭಿಮಾನ ಭಾಸ, ಅಭಿ ಅಂದ್ರೆ ಬ್ರಹ್ಮಾಂಡದ ಹೊರಗೂ ಒಳಗೂ ಎಲ್ಲ ಕಡೆಯಲ್ಲಿ, ಮಾನ ಅಂದ್ರೆ ಜ್ಞಾನದ, ಆಭಾಸ ಅಂದ್ರೆ ಪ್ರಕಾಶ. ಹೀಗೆ ಜ್ಞಾನದ ಪ್ರಕಾಶ ಈ ಇಡೀ ಬ್ರಹ್ಮಾಂಡದ ಹೊರಗೂ ಒಳಗೂ ಎಲ್ಲ ಕಡೆಯಲ್ಲೂ ಕಾಣತಕ್ಕಂಥದ್ದು. ಅಂತಹ ಸ್ವರೂಪಭೂತವಾದ ಆ ಮನಸ್ಸಿನಿಂದ ಧ್ಯಾನ ಮಾಡಿದ. ಅವನ ಮನಸ್ಸು ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಅವನ ದೇಹ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಹಾಗೆ ಅವನು ಎಲ್ಲ ಕಡೆಯಲ್ಲಿ ಸಂಚಾರ ಮಾಡಿದ, ಸಂಚಾರ ಮಾಡ್ತಾ ಇತ್ತು ಆ ಶರೀರ ಅಂತ ಹಾಗರ್ಥ. ಜ್ಞಾನಸ್ವರೂಪವಾದ ಆ ಭಗವಂತನ ಶರೀರ ಬ್ರಹ್ಮಾಂಡದ ಹೊರಗೂ ಒಳಗೂ ಎಲ್ಲ ಕಡೆಯಲ್ಲೂ ಚಲನೆ ಮಾಡ್ತಾ ಇತ್ತು. ತಸ್ಯ ಹವಾ ಏವಂ ಮುಕ್ತಲಿಂಗಸ್ಯ ಭಗವತಃ ಋಷಭಸ್ಯ ಯೋಗಮಾಯಾವಸಾನೋ ದೇಹಃ ಇಮಾಂ ಜಗತೀಂ ಅಭಿಮಾನಾಭಾಸೇನ ಚಂಕ್ರಮಮಾಣಃ. ಏಕದಾತು ಕಾಂಕಟ ಕರ್ನಾಟಕಾತ್ ದಕ್ಷಿಣ ಕರ್ನಾಟಕಾನ್ ದೇಶಾನ್ ಯದೃಚ್ಛಯೋಪಗತಃ ಕುಟಚಾಚಲೋಪವನೆ ಆಸ್ಯಕೃತಾಶ್ಮಕ ಬಳ ಉನ್ಮಾದ ಇವ ಮುಕ್ತಂ ಉನ್ಮಾದ ಇವ ಮುಕ್ತ ಮೂರ್ಧಜೋ ಅಸಂವೀತ ಏವ ವಿಚಚಾರ. ಹೀಗೆ ಋಷಭ ಎಲ್ಲ ಕಡೆಯಲ್ಲಿ ಸಂಚಾರವನ್ನ ಮಾಡ್ತಾ ಮಾಡ್ತಾ ಕರ್ನಾಟಕಕ್ಕೆ ಬಂದ ಅಂತ ಹೇಳ್ತಾ ಇದ್ದಾರೆ. ಕಾಂಕಟ ಕರ್ನಾಟಕ,
ಕಾಂಕಟ ಕರ್ನಾಟಕಾತ್ ದಕ್ಷಿಣ ಕರ್ನಾಟಕಾನ್ ದೇಶಾನ್ ಯದೃಚ್ಛಯ ಉಪಗತಃ. ಕಾಂಕಟ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕಕ್ಕೆ ಬಂದ ಅಂತ. ದಕ್ಷಿಣ ಕರ್ನಾಟಕ ಅಂದ್ರೆ ದಕ್ಷಿಣ ಕನ್ನಡ, ಈಗಲೂ ಕೂಡ ದಕ್ಷಿಣ ಕನ್ನಡ ಅಂತಾನೆ ಅದಕ್ಕೆ ಕರೀತಾರೆ. ಆ ದಕ್ಷಿಣ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಕುಟಜಾಚಲ ಅಂತ ಒಂದು ಉಪವನ, ಕುಟಜಾಚಲ ಅಂತನ್ನೋ ಒಂದು ಉಪವನದಲ್ಲಿ ಮೌನವಾಗಿ ಯಾರತ್ರ ಮಾತಾಡಬಾರದು, ಮೌನವಾಗಿ ಇರಬೇಕು, ಅದಕ್ಕೆ ಭಂಗ ಬರಬಾರದು ಅಂತ ಹೇಳಿ ಬಾಯೊಳಗೆ ಕಲ್ಲು ಹಾಕ್ಕೊಂಡಂತೆ. ಮೌನಕ್ಕೆ ಭಂಗ ಬರಬಾರದು ಅನ್ನೋ ಉದ್ದೇಶದಿಂದ ಬಾಯಿಯೊಳಗೆ ಕಲ್ಲು ಹಾಕಿಕೊಂಡು ದಿಗಂಬರನಾಗಿ ತಲೆ ಕೂದಲುಗಳನ್ನು ಕೆದರುಕೊಂಡು ಸಂಚಾರ ಮಾಡಿದ ಅಂತ. ಮುಕ್ತ ಮೂರ್ಧಜಃ ಅಂದ್ರೆ ತಲೆ ಕೂದಲುಗಳನ್ನೆಲ್ಲ ಕೆದರುಕೊಂಡ. ಹಾಸ್ಯ ಕೃತಾಶ್ಮಕ ಬಳ ಉನ್ಮಾದೈವ ಅಂದ್ರೆ ಹುಟ್ಟಿದಾಗ ಯಾವ ರೀತಿ ಇರುತ್ತೋ ಹಾಗೆ ದಿಗಂಬರ ಅಂತ ಅರ್ಥ. ಅಶ್ಮಕವಲ ಏನ ಸಹ ತಥಾ, ಬಾಯೊಳಗೆ ಕಲ್ಲು ಹಾಕ್ಕೊಂಡ ಅಂತ. ಯಾಕೆಂದ್ರೆ ಮೌನಕ್ಕೆ ಭಂಗ ಬರಬಾರದು ಅಂತ. ಮೌನ ಭಂಗ ಭಿಯ ಹಾಸ್ಯೇ ಕೃತೋ ಅಶ್ಮಕವಲ. ಅಶ್ಮಕವಲ. ಆಮೇಲೆ ಉನ್ಮಾದ ಇವ, ಹುಚ್ಚರಂತೆ. ಅಸಂವೀತೋ ನಗ್ನಃ ಉನ್ಮಾದಃ ಇವ ಉನ್ಮಾದೇ ಸತಿ ಪುಮಾನ್ ಯಥಾ ಚೇಷ್ಟತೆ ತಥಾ ಇತಿ. ಅಂದ್ರೆ ಮಗುವಾಗಿದ್ದಾಗ, ಹುಟ್ಟಿದಾಗ ಹೇಗೆ ಏನೋ ಹಾಗೆ. ಅಸಂವೀತ ಏವ ವಿಚಚಾರ, ಅಸಂವೀತನಾಗಿ ಅಂದ್ರೆ ನಗ್ನನಾಗಿ, ದಿಗಂಬರನಾಗಿ. ಉನ್ಮಾದೇ ಇವ, ಬಾಲ್ಯದಲ್ಲಿ ಹೇಗೋ ಹಾಗೆ, ಹುಟ್ಟಿದಾಗ ಹೇಗೋ ಹಾಗೆ, ಮಗುವಾಗಿದ್ದಾಗ ಹೇಗೆ ನಗ್ನವಾಗಿ ಇರ್ತಾನೋ ಹಾಗೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದು ನಡೆದದ್ದು ದಕ್ಷಿಣ ಕರ್ನಾಟಕ, ಕುಟಜಾಚಲ ಅಂತ ಅದಕ್ಕೆ ಇವತ್ತಿಗೂ ಹೆಸರು ಹಾಗೆ ಇದೆ, ಕುಟಜಾಚಲ. ಆ ಕುಟಜಾಚಲದ ಉಪವನದಲ್ಲಿ ಈ ರೀತಿ ಇದ್ದ, ಅಲ್ಲಿ ತಪಸ್ಸು ಮಾಡ್ತಾ ಕೂತ ಅಂತ, ಅಲ್ಲಿಗೆ ಬಂದಿದ್ದ ಅಂತ ಹೇಳಿದ್ದಾರೆ. ಕಾಂಕಟ ಕರ್ನಾಟಕದಿಂದ ಅಂದ್ರೆ ಭೀಮರಥಿ ನದಿ ತೀರ, ಕಾಂಕಟ ಕರ್ನಾಟಕ ಅಂದ್ರೆ ಭೀಮರಥಿ ನದಿ ತೀರ, ಅಲ್ಲಿಂದ ದಕ್ಷಿಣ ಕರ್ನಾಟಕಕ್ಕೆ ಬಂದ. ಅಲ್ಲಿ ಕುಟಜ ಅಚಲ, ಕುಟಜಗಿರಿ ಅದರ ಉಪವನದಲ್ಲಿ ಮೌನ ಭಂಗ ಆಗಬಾರದು ಅಂತ ಹೇಳಿ ಬಾಯೊಳಗೆ ಕಲ್ಲು ಹಾಕ್ಕೊಂಡು ಅವನು ಹುಟ್ಟಿನಲ್ಲಿ ಹೇಗೋ ಹಾಗೆ ದಿಗಂಬರನಾಗಿ ತಲೆ ಕೂದಲುಗಳನ್ನು ಕೆದರುಕೊಂಡು ಸಂಚಾರವನ್ನ ಮಾಡಿದ. ತಸ್ಯ ಹವಾ ಏವಂ ಮುಕ್ತಲಿಂಗಸ್ಯ, ಅದಾಯ್ತಲ್ಲ. ಏಕದಾತು ಕಾಂಕಟ ಕರ್ನಾಟಕಾತ್ ದಕ್ಷಿಣ ಕರ್ನಾಟಕಾನ್ ದೇಶಾನ್ ಯದೃಚ್ಛಯೋಪಗತಃ ಕುಟಜಾಚಲೋಪವನೆ ಹಾಸ್ಯಕೃತ ಅಶ್ಮಕಬಳಃ ಉನ್ಮಾದ ಇವ ಮುಕ್ತ ಮೂರ್ಧಜೋ ಅಸಂವೀತ ಏವ ವಿಚಚರ. ಅಥ ಸಮೀರ ವೇಗ ವಿಧುತ ವೇಣು
ನಿಕಷ ಜಾತೋ ದವಾನಲಃ ತದ್ವನಮಾಲೇಲಿಹಾನಃ ಸಮಂತಾತ್ ಸಹತೇನ ದದಾಹ. ಒಂದು ದಿವಸ ಅಲ್ಲೇ ಆ ಕುಟಜಾಚಲದಲ್ಲಿ ಅವನು ಈ ರೀತಿ ದಿಗಂಬರನಾಗಿ ತಲೆ ಕೆದರಿಕೊಂಡು ಸಂಚಾರ ಮಾಡ್ತಾ ಇದ್ದ. ಒಂದು ದಿವಸ ಗಾಳಿಯ ಒಂದು ವೇಗಕ್ಕೆ ಬಿದಿರುಗಳೆಲ್ಲ ತಿಕ್ಕಾಟ ಮಾಡಿ ಅದರಿಂದ ಕಾಡಿಗಿಚ್ಚು ಉಂಟಾಯಿತು. ಸಮೀರ ವೇಗ ವಿಧುತ ವೇಣು ನಿಕಷ ಜಾತಃ. ಕಾಡಿಗಿಚ್ಚು ಉಂಟಾಗೋದೆ ಹಾಗೆ. ಗಾಳಿ ಜೋರಾಗಿ ಬಂದಾಗ ಆ ಗಾಳಿಯ ವೇಗಕ್ಕೆ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಟ ಮಾಡಿದಾಗ ಅಲ್ಲಿಂದ ಬೆಂಕಿ ಹುಟ್ಟುತ್ತದೆ. ಬೇರೆ ಯಾರು ಬಂದು ಕಾಡಿಗೆ ಬೆಂಕಿ ಹಚ್ಚೋದಿಲ್ಲ. ಕಾಡಿನಲ್ಲಿ ಮರಗಳು ಒಂದಕ್ಕೊಂದಕ್ಕೆ ತಿಕ್ಕಾಟವನ್ನು ನಡೆಸಿದಾಗ, ಗಾಳಿಯ ವೇಗಕ್ಕೆ ಸಿಕ್ಕು ಮರಗಳು ಒಂದಕ್ಕೊಂದಕ್ಕೆ ತಿಕ್ಕಾಟ ಮಾಡಿದಾಗ ಅದರಿಂದ ಅಲ್ಲಿ ಕಾಡಿಗಿಚ್ಚು ಉಂಟಾಗ್ತದೆ. ಆ ರೀತಿ ಒಂದು ಕಾಡಿಗಿಚ್ಚು ಉಂಟಾಯಿತು. ಆ ಕಾಡಿಗಿಚ್ಚಿನಲ್ಲಿ ಈ ವೃಷಭದೇವ ಪ್ರವೇಶ ಮಾಡಿದ. ದವಾನಲಃ ತದ್ವನಂ ಆಲೇಲಿಹಾನಃ ಸಮಂತಾತ್ ಸಹತೇನ ದದಾಹ. ಕಾಡಿಗಿಚ್ಚಿನೊಳಗೆ ತಾನು ಪ್ರವೇಶ ಮಾಡಿಬಿಟ್ಟ. ಆ ಕಾಡಿಗಿಚ್ಚು ದೊಡ್ಡದಾಗಿ ಎಲ್ಲ ಕಡೆಯಲ್ಲಿ ಮುಗಿಲೆದ್ದು ಆ ತನ್ನೊಳಗೆ ಪ್ರವೇಶ ಮಾಡಿರ್ತಕ್ಕಂತಹ ವೃಷಭದೇವ ಏನಿದ್ದ ಅವನ ಜೊತೆಗೆ ಕೂಡಿ ಆ ಕಾಡಿಗಿಚ್ಚು ಪೂರ್ತಿ ಕಾಡು ಸುಟ್ಟು ಹಾಕಿ ಬಿಡ್ತು. ಸಹತೇನ ದದಾಹ ಅಂದ್ರೆ ಆ ವೃಷಭನ ಜೊತೆಯಲ್ಲಿ ಕಾಡು ಕೂಡ ಸುಟ್ಟು ಹೋಯಿತು ಅಂತ. ಹೀಗೆ ಕಾಡಿಗಿಚ್ಚನ್ನ ಪ್ರವೇಶ ಮಾಡಿ ಆ ವೃಷಭನ ಜೊತೆಗೆ ಕಾಡು ಎಲ್ಲ ಸುಟ್ಟು ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಸಾಕು, ಅದಕ್ಕಿನ್ನು ವಿಷಯಗಳಿದ್ದಾವೆ, ಆಮೇಲೆ ನೋಡೋಣ ನಾಳೆ ನಿಧಾನವಾಗಿ. ಶ್ರೀಕೃಷ್ಣಾರ್ಪಣ ಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಧನ್ಯವಾದಗಳು ಆಚಾರ್ಯರೇ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ.